ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಮನೆಯಲ್ಲಿ ಎಲ್ರು ಯಾವಾಗ್ಲೂ ಬರೀ ಭೂಮಿ ಭೂಮಿ ಅಂತ ಅವಳನ್ನ ಗುಣಗಾನ ಮಾಡೋರು. ಎಲ್ಲಿ ಹೋದ್ರು ಏನೇ ಮಾಡಿದ್ರು ಅವಳ ಎಕ್ಸಾಂಪಲ್ಲೇ ಕೊಡೋರು. ಅವಳನ್ನ ನೋಡಿ ಕಲಿ ಅಂತ ಹೇಳೋರು. ಅಗತ್ಯಕ್ಕಿಂತ ಜಾಸ್ತಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋರು. ಆದ್ರೆ ಈಗ ಇಲ್ಲೂ ಸೇಮ್ ಅದೇ ರಿಪೀಟ್ ಆಗ್ತಾ ಇದೆ. ಇಲ್ಲೂ ಎಲ್ಲರೂ ಅವಳ ಬಗ್ಗೆನೇ ಮಾತಾಡ್ತಿರ್ತಾರೆ. ಈವನ್ ಪಾರ್ಥ ಕೂಡ ಅತ್ತಿಗೆ ಅಂದ್ರೆ ಮುಗೀತು ಅವರಿಗೆ. ಒಳ್ಳೆ ದೇವಲೋಕದಿಂದ ಇಳಿದು ಬಂದಿರೋ ತರ ಮಾತಾಡ್ತಾರೆ. ಅದು ಅದು ನನಗೆ ಹರ್ಟ್ ಆಗ್ತಾ ಇರೋದು. ನನ್ನ ಬಗ್ಗೆ ಏನು ಮಾತಾಡೋದಿಲ್ಲ ಅವರು. ಬರೀ ಅತ್ತಿಗೆ 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 ಮಾತೆತ್ತಿದ್ರೆ ಅತ್ತಿಗೆ ಅಂದೆ ಬಾಯೇ ಬಿಡಲ್ಲ. ನನಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಬೆಂಕಿ ಚೆನ್ನಾಗಿ ಹತ್ಕೊಂಡಿದೆ. ನೀವೇ ಹೇಳಿ ಅತ್ತೆ, ನಮ್ಮ ಮುಂದೆನೆ ಇನ್ಯಾರನ್ನು ಹೊಗಳ್ಕೊಂಡು ಕೂತಿದ್ರೆ ನಮಗ್ ಬೇಜಾರಾಗುತ್ತೋ ಇಲ್ವೋ, ಕೋಪ ಬರುತ್ತೋ ಇಲ್ವೋ? ಅತ್ತೆ ನಾನು ಅವ್ರನ್ನ ಲವ್ ಮಾಡಿ ಅವ್ರಿಗೋಸ್ಕರ ಮನೆಯವ್ರನ್ನ ಬಿಟ್ಟು ಬಂದಿರೋದು. ಆದ್ರೆ ಇದೆಲ್ಲ ಯಾವ್ದು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಯಾವಾಗ ನೋಡಿದ್ರು ಅತ್ತಿಗೆ ಅತ್ತಿಗೆ ಅಂತ ಬರೀ ಅಕ್ಕನ್ ಜಪಾನೇ ಮಾಡ್ತಾ ಇರ್ತಾರೆ. ಅದೇ ಅತ್ತಿಗೆನೆ ಮದ್ವೆಗೆ ಅಪೋಸ್ ಮಾಡಿದ್ದು ಅಂತ ಅವ್ರು ಮರಿಬಹುದು. ಆದ್ರೆ ನಾನು ಯಾವತ್ತೂ ಅದನ್ನ ಮರೆಯಲ್ಲ. ಅಷ್ಟು ಬ್ಲೈಂಡ್ ಆಗಿ ಅವಳನ್ನ ಹೊಗಳ್ತಾರೆ. ಬರೀ ಅವಳ ಪಾರಣ ವಹಿಸ್ಕೊಂಡು ಮಾತಾಡ್ತಾರೆ. ಅಲ್ಲಿಗೆ ಇವಳು ನನ್ನ ಟ್ರ್ಯಾಕಿಗೆ ಬಂದ್ಲು. ಇದನ್ನೆಲ್ಲ ಪಾರ್ಥ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಅವಳು ಮಾಡಿದ್ದೆಲ್ಲ ಇವ್ರ ಕಣ್ಣು ಕಾಣಿಸೋದೇ ಇಲ್ಲ. ನಿನ್ನ ನೋವು ನನಗೆ ಅರ್ಥ ಆಗತ್ತೆ. ಆದರೆ ನಾವೇನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಇಲ್ಲಿ ಎಲ್ಲರೂ ಅವಳ ಮಾತನ್ನೇ ಕೇಳೋದು. ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ನಮಗೂ ಒಂದು ಟೈಮ್ ಅಂತ ಬರುತ್ತೆ. ಅಲ್ಲಿವರೆಗೂ ಕಾಯೋಣ. ನೀನೀಗ ತಲೆ ಕೆಡಿಸ್ಕೋಬೇಡ. ಸರಿ ಅತ್ತೆ. ಅಂತೂ ಎಲ್ಲ ನಾನು ಅನ್ಕೊಂಡಾಗೇ ಆಗ್ತಾ ಇದೆ. ಅಷ್ಟೊಂದು ಬೇಜಾರಾಯ್ತಾ? ಐ ನೋ ನಿಮಗ್ ಬೇಜಾರಾಗಿದೆ ಅಂತ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪಾರ್ಥ ಪ್ಲೀಸ್, ನೀವ್ ಹೀಗೆಲ್ಲ ಸೀರಿಯಸ್ ಆಗಿ ಇರ್ಬೇಡಿ. ನಂಗೆ ನಿಮ್ಮನ್ನ ನೋಡಕ್ ತುಂಬಾ ಕಷ್ಟ ಆಗತ್ತೆ. ಅಪೇಕ್ಷಾ, ನನ್ಗೇನು ಆಗಿಲ್ಲ. ಐಮ್ ಫೈನ್. ಏನ್ ಫೈನು? ಮುಖ ನೋಡಿ ಹೇಗ್ ಮಾಡ್ಕೊಂಡು ಕೂತಿದ್ದೀರಾ. ಅಲ್ಲ, ಅಕ್ಕನ ಬಗ್ಗೆ ನಾನು ಏನು ಹೇಳೋ ಹಾಗೆ ಇಲ್ವಾ? ನಿಮ್ಗೆ ಗೊತ್ತಲ್ವಾ ಮದ್ವೆ ಟೈಮಲ್ಲಿ ಏನೆಲ್ಲ ಆಯ್ತು, ಎಷ್ಟೆಲ್ಲ ಆಯ್ತು ಅಂತ. ಅಷ್ಟೆಲ್ಲ ನೋಡಿದ್ಮೇಲೂ ಕೇಳಿದ್ಮೇಲೂ ನಾನು ಹೇಗೆ ನಾರ್ಮಲ್ ಆಗಿರೋಕ್ಕಾಗತ್ತೆ? ಎಷ್ಟೇ ಮರೆಯೋದಕ್ಕೆ ಪ್ರಯತ್ನ ಪಟ್ಟರು ಮತ್ತೆ ಮತ್ತೆ ನೆನಪಾಗತ್ತೆ ನನ್ಗದೆಲ್ಲ. ಯಾವಾಗಲೂ ನನ್ನನ್ನೇ ತಪ್ಪಾಗಿ ತಿಳ್ಕೊತೀರಾ, ನಾನೇ ಸರಿ ಇಲ್ಲ ಅನ್ನೋ ಥರ ನೋಡ್ತೀರಾ. ಸ್ವಲ್ಪ ನನ್ನ ಆ್ಯಂಗಲಿಂದನೂ ಯೋಚನೆ ಮಾಡಿ ನೋಡಿ ಪಾರ್ಥ. ನನ್ನನ್ನೇ ವಿಲನ್ ಮಾಡಬೇಡಿ ಪ್ಲೀಸ್. ಅಪೇಕ್ಷಾ, ನೀವು ಅದಕ್ಕೆ ಮುಂಚೆ ಹೇಗಿದ್ರಿ, ಇವಾಗ ಹೇಗಿದ್ದೀರಾ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಜಸ್ಟ್ ಥಿಂಕ್ ಆಫ್ ಇಟ್. ಪಾರ್ಥ, ಇಟ್ಸ್ ಓಕೆ, ಲೀವ್ ಇಟ್. ನಾವು ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡಿ ನಮ್ಮ ಮನ್ಸುಗಳನ್ನ ಕೆಡ್ಸ್ಕೊಳ್ಳೋದು ಬೇಡ, ಓಕೆನಾ? ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಬನ್ನಿ ಒಂದು ವಾಕ್ ಹೋಗಿ ಬರೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.